ನೆಮ್ಮದಿಯ ಗೂಡು ನಮ್ಮ ಕನಸಿನ ಮನೆ ಮುಂದುವರೆದ ಭಾಗ 2. ಆ ಮನೆಯ ಯಜಮಾನ ರಾಜಶೇಖರ್. ಅವರಿಗೆ 55 ವರ್ಷ. ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟಿನ ಮನುಷ್ಯ. ವ್ಯಾಯಾಮ ಏನೂ ಮಾಡದಿದ್ದರೂ ಮೈ ಮುರಿದು ದುಡಿಯುವ ಶ್ರಮಜೀವಿ. ಆರೋಗ್ಯಕರವಾದ ದೇಹಸಿರಿ. ಕಾಯಕವೇ ದೇವರು ಅನ್ನುವ ಸ್ವಭಾವ. ಯಾರಿಗೂ ನೋವುಂಟು ಮಾಡುವಂತೆ ಮಾತನಾಡುತ್ತಿರಲಿಲ್ಲ. ಮಕ್ಕಳಿಗೂ ಕೂಡ ಎಂದಿಗೂ ಗಟ್ಟಿಸಿ ಮಾತನಾಡಿದವರಲ್ಲ. ಅಷ್ಟು ಸಾಧು ಸಾತ್ವಿಕ ಸ್ವಭಾವದ ತ್ಯಾಗಮಯಿ ವ್ಯಕ್ತಿ ನಮ್ಮ ರಾಜಶೇಖರ್. ಪದ್ಮಾವತಿ. ಪದ್ಮ ರಾಜಶೇಖರ್ ಅವರ ಧರ್ಮಪತ್ನಿ. 50 ವರ್ಷದ ಸುಲಕ್ಷಣ, ಹಾಲ್ಬಿಳಿನ ಮೈಬಣ್ಣ, ಹಣೆಯಲ್ಲಿ ಕಾಸಗಲದ ಕೆಂಪು ಕುಂಕುಮ ಅವರ ಕಳೆಯನ್ನು ಮತ್ತಷ್ಟು ಹೆಚ್ಚಿಸಿತ್ತು. ಎಣ್ಣೆ ಹಚ್ಚಿ ಯಾವಾಗಲೂ ತುರುಬನ್ನು ಹಾಕಿಕೊಂಡು ತುರುಬಿನ ಸುತ್ತ ಒಂದು ಹೂವನ್ನು ಮುಡಿದಿರುತ್ತಿದ್ದರು. ಯಾರೇ ನೋಡಿದರೂ ಕೈಯೆತ್ತಿ ಮುಗಿಯುವ ಸಾತ್ವಿಕ ಕಳೆ ಅವರ ಮುಖದಲ್ಲಿ. ಎಷ್ಟೇ ಕಷ್ಟ ಇದ್ದರೂ ಅವರ ಮುಖದಲ್ಲಿ ಎಂದಿಗೂ ಮಾಸದ ನಗು ಯಾವಾಗಲೂ ಇರುತ್ತಿತ್ತು. ಅವರು ಕೂಡ ಯಾರಿಗೂ ನೋವಾಗುವಂತೆ ಮಾತನಾಡುತ್ತಿರಲಿಲ್ಲ. ಎಲ್ಲವನ್ನೂ ಇಬ್ಬರು ಸಮಚಿತ್ತದಿಂದ ನಿಭಾಯಿಸುತ್ತಿದ್ದರು. ಪದ್ಮಾ ರಾಜಣ್ಣನವರದು 30 ವರ್ಷಗಳ ಅನ್ಯೋನ್ಯ ದಾಂಪತ್ಯ, ಸುಂದರ ಸಂಸಾರ. ಅವರದು ಗಂಡನಿಗೆ ತಕ್ಕ ಹೆಂಡತಿ, ಹೆಂಡತಿಗೆ ತಕ್ಕ ಗಂಡ. ಕಷ್ಟ ಸುಖ ಸಹಿಷ್ಣುತೆಯನ್ನು ಸಮವಾಗಿ ಸ್ವೀಕರಿಸಿ ನಗುತ್ತಲೇ ಬದುಕಿನ ಬಂಡಿಯನ್ನು ಸಾಗಿಸುತ್ತಿದ್ದಾರೆ ರಾಜಣ್ಣ ದಂಪತಿಗಳಿಗೆ ತಕ್ಕಂತೆ 5 ಮಕ್ಕಳು ಕೂಡ ಅವರ ಕಷ್ಟಗಳನ್ನು ಸುಖಗಳನ್ನು ಅರಿತುಕೊಂಡು ಯಾವುದಕ್ಕೂ ಹಠ ಮಾಡದೆ ಬೇಸರಿಸಿಕೊಳ್ಳದೆ ಇರುವುದರಲ್ಲೇ ಅನುಸರಿಸಿಕೊಂಡು ಹೋಗುವ ಮಕ್ಕಳು. ಬಡತನದಲ್ಲೂ ಸಂತೋಷ ನೆಮ್ಮದಿ ಅಂತಾರಲ್ಲ, ಅದು ಇದೇ ಇರಬೇಕು. ಕಷ್ಟ ಕಾರ್ಪಣ್ಯಗಳಿಗೆ ಕುಗ್ಗದ ಜಗ್ಗದ ಸಂಸಾರದ ನೊಗವನ್ನು ಇಬ್ಬರು ಸಮನಾಗಿ ಎಳೆಯುತ್ತಿದ್ದಾರೆ. ಎಲ್ಲ ಜವಾಬ್ದಾರಿಗಳನ್ನು ಸಮರ್ಪಕವಾಗಿ ನಿಭಾಯಿಸುತ್ತಿದ್ದಾರೆ. ಹೆಂಗಸರಂತೆ ಪದ್ಮಾರವರಿಗೂ ಒಂದೇ ಆಸೆ, ಸ್ವಂತ ಮನೆ ಕಟ್ಟುವ ಕನಸು. ಆ ಮನೆಯಲ್ಲಿ ಬಾಳಬೇಕು, ಬದುಕಬೇಕೆಂಬ ಮಹದಾಸೆ. ಮದುವೆಗೂ ಮುಂಚಿನಿಂದಲೂ ಆ ಆಸೆ ಇದೆ. ಅದು ಯಾವಾಗ ಈಡೇರುವುದೋ ಆ ದೇವರಿಗೆ ಗೊತ್ತು. ಬೆಂಗಳೂರಿಗೆ ಬಂದಾಗಿನಿಂದ, ಅಂದರೆ 30 ವರ್ಷದಿಂದ ಇದೇ ವಠಾರದಲ್ಲೇ ವಾಸವಾಗಿದ್ದಾರೆ ರಾಜಣ್ಣ ದಂಪತಿಗಳು. ಜವಾಬ್ದಾರಿಗಳು ಮತ್ತು ಬಡತನಕ್ಕೆ ಮಕ್ಕಳು ಜಾಸ್ತಿ ಎನ್ನುವಂತೆ ರಾಜಣ್ಣ ದಂಪತಿಗಳಿಗೆ 5 ಜನ ಮಕ್ಕಳು. ಮೊದಲನೆಯ ಮಗ ನಿರಂಜನ್. ಅವನಿಗೆ 28 ವರ್ಷ ವಯಸ್ಸು. ಡಿಗ್ರಿ ಮುಗಿಸಿ ಒಂದು ಪ್ರೈವೇಟ್ ಬ್ಯಾಂಕಿನಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಚೆನ್ನಾಗಿ ಓದುತ್ತಿದ್ದ ನಿರಂಜನ್ ಟ್ಯೂಷನ್ ಮಾಡಿ ಅದರಿಂದ ಬರುತ್ತಿದ್ದ ದುಡ್ಡಿನಿಂದ ತನ್ನ ಡಿಗ್ರಿ ಮುಗಿಸಿ ಪ್ರೈವೇಟ್ ಆಫೀಸ್ನಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡುತ್ತಿದ್ದಾನೆ. ಹಾಗೆ ಅಪ್ಪ ಅಮ್ಮನಿಗೂ ಅವರ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದಾನೆ. ನಿರಂಜನ್ಗೆ ಹೇಳಿಕೊಳ್ಳುವಷ್ಟು ಸಂಬಳ ಬರುತ್ತಿರಲಿಲ್ಲ. ಬೇರೆ ಕಡೆ ಕೆಲಸಕ್ಕೆ ತಿರುಗುತ್ತಿದ್ದರೂ ಅವನ ಸಿಂಗಲ್ ಡಿಗ್ರಿಗೆ ಕೆಲಸ ಸಿಗುವುದು ಅಷ್ಟು ಸುಲಭವಾಗಿರಲಿಲ್ಲ. ಸಿಕ್ಕರೂ ಹೆಚ್ಚಿಗೆ ಸಂಬಳ ಸಿಗುತ್ತಿರಲಿಲ್ಲ. ವಿಧಿಯಿಲ್ಲದೆ ಅದೇ ಕೆಲಸಕ್ಕೆ ಹೋಗುತ್ತಿದ್ದ. ಇನ್ನು ಎರಡನೆಯ ಮಗಳು ಸಿಂಧುಗೆ ಈಗ 26 ವರ್ಷ ವಯಸ್ಸು. ಮದುವೆಯಾಗಿ ಕೆಲವೇ ವರ್ಷಗಳಲ್ಲಿ ತನ್ನ ಗಂಡನನ್ನು ಆಕ್ಸಿಡೆಂಟ್ನಲ್ಲಿ ಕಳೆದುಕೊಂಡಾಗ ಸಿಂಧು ತುಂಬು ಗರ್ಭಿಣಿ. ಈಗ ಸಿಂಧು ತನ್ನ 5 ವರ್ಷದ ಮಗಳು ಸ್ವಾತಿ ಇಬ್ಬರು ನಮ್ಮ ಜೊತೆ ನಮ್ಮ ಮನೆಯಲ್ಲೇ ಇದ್ದಾರೆ. ಮನೆಯಲ್ಲೇ ಇದ್ದರೆ ಬೇಸರದ ಜೊತೆಗೆ ಅಪ್ಪ ಅಮ್ಮನಿಗೆ ಹೊರೆಯಾಗಬಾರದು ಅನ್ನೋ ಚಿಂತೆ ಕೂಡ. ಅದಕ್ಕಾಗಿ ಇಲ್ಲೇ ಹತ್ತಿರದ ಹಾಸ್ಪಿಟಲ್ನಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡುತ್ತಿದ್ದಾಳೆ ಸಿಂಧು. ಬೆಳಿಗ್ಗೆ ಎದ್ದು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನನಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡಿ. ಬೆಳಿಗ್ಗೆ 8 ಗಂಟೆಗೆ ಕೆಲಸಕ್ಕೆ ಹೋದರೆ ಬರುತ್ತಿದ್ದವರು ರಾತ್ರಿ 8 ಗಂಟೆಗೆ. ಮೊಮ್ಮಗಳು ಸ್ವಾತಿ ಶಿಲ್ಪಾ ಮತ್ತು ಕಾರ್ತಿಕ್ ಜೊತೆ ಸ್ಕೂಲ್ಗೆ ಹೋಗುತ್ತಾಳೆ. ಮಧ್ಯಾಹ್ನ ನಾನು ಹೋಗಿ ಕರೆದುಕೊಂಡು ಬರ್ತೀನಿ. ಸಿಂಧು ಹುಟ್ಟಿದ ನಂತರ ಒಂದು ಮಗು ಹುಟ್ಟಿ ಸತ್ತು ತುಂಬ ವರ್ಷಗಳ ನಂತರ ಇನ್ನು ಮಕ್ಕಳಾಗಲ್ಲ ಅಂತ ಅಂದುಕೊಂಡಿದ್ದಾಗ ಹುಟ್ಟಿದವನೇ 3ನೇ ಮಗ ಪ್ರಶಾಂತ್. 20 ವರ್ಷ ಡಿಗ್ರಿ ಓದುತ್ತಿದ್ದಾನೆ. ಸಿಂಧು ಪ್ರಶಾಂತ್ಗೂ 6-7 ವರ್ಷಗಳ ಅಂತರವಿದೆ. ಇನ್ನು 4ನೇ ಮಗಳು ಶಿಲ್ಪಾ 18 ವರ್ಷ. ದುಡ್ಡಿನ ತೊಂದರೆಯಾಗಿ 1 ವರ್ಷ ತಡವಾಗಿ ಸ್ಕೂಲಿಗೆ ಸೇರಿಸಿದ್ದರಿಂದ ಈಗ ಫಸ್ಟ್ PUC ಓದುತ್ತಿದ್ದಾಳೆ. ಇನ್ನು ಕೊನೆಯ ಮಗ ಕಾರ್ತಿಕ್ 16 ವರ್ಷ, 10ನೇ ತರಗತಿ ಓದುತ್ತಿದ್ದಾನೆ.
ಎಲ್ಲ ಮಕ್ಕಳು ಕೂಡ ನಾನು ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ ಎಲ್ಲ ಮಾಡಬೇಕಾದ್ರೆ ರಜಾ ದಿನಗಳಲ್ಲಿ ಅಥವಾ ಸಂಜೆ ಸಮಯದಲ್ಲಿ ನನಗೆ ಸಹಾಯ ಮಾಡುತ್ತಿದ್ದರು. ಕೆಳ ಮಧ್ಯಮ ವರ್ಗದ ಜನರು ವಾಸಿಸುವ ಒಂದು ಸಣ್ಣ ವಠಾರದಲ್ಲಿ ಸಿಂಗಲ್ ಬೆಡ್ರೂಮಿನ ಮನೆಯಲ್ಲಿ ವಾಸಿಸುತ್ತಿದ್ದಾರೆ ರಾಜಣ್ಣನವರ ತುಂಬು ಕುಟುಂಬ. ಪದ್ಮ ತನ್ನ ಗಂಡನ ಸಂಪಾದನೆಯಲ್ಲಿ ಮನೆಯನ್ನು ಮನೆಯವರನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿರುವ ಪದ್ಮರವರಿಗೆ ಇರುವ ಆಸೆ ಕನಸು ಒಂದೇ, ನೆಮ್ಮದಿಯ ಗೂಡೊಂದು ಬೇಕೆನಗೆ, ಕನಸಿನ ಮನೆ. ವಠಾರದಲ್ಲಿ ತಿಂಗಳಿಗೆ 500 ರೂಪಾಯಿ ಬಾಡಿಗೆ ಕೊಟ್ಟು 30 ವರ್ಷಗಳ ಹಿಂದೆ ತಮ್ಮ ಗಂಡ ಮತ್ತು ಹೊಟ್ಟೆಯಲ್ಲಿ ಮಗುವನ್ನು ಹೊತ್ತು ಆ ವಠಾರಕ್ಕೆ ಬಂದಿದ್ದರು ಪದ್ಮರಾಜಣ್ಣ. ಹೆಚ್ಚು ಕಡಿಮೆ 30 ವರ್ಷಗಳಿಂದ ಅದೇ ವಠಾರದಲ್ಲಿ ಜಾಂಡ ಹೂಡಿದ್ದಾರೆ. ಇವರು ಇದ್ದಾಗ ಆತ್ಮೀಯರಾಗಿದ್ದ ಎಷ್ಟೋ ಜನ ಸ್ವಂತ ಮನೆ ಮಾಡಿಕೊಂಡು ವಠಾರ ಖಾಲಿ ಮಾಡಿಕೊಂಡು ಬೇರೆ ಜಾಗಕ್ಕೆ ಹೋಗಿದ್ದಾರೆ. ಎಷ್ಟೊಂದು ಜನ ಹೊಸ ಖಾಲಿ ಇರುವ ಮನೆಗಳಿಗೆ ಬಂದರು ಹೋದರು. ಪದ್ಮರವರ ಜೀವನದಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಇವರಂತೆ ಶಿವಮ್ಮ, ಜಲಜಮ್ಮ ಕೂಡ ಅಲ್ಲೇ ಇದ್ದಾರೆ. ಬೆಳಿಗ್ಗೆ 5 ಗಂಟೆಯಿಂದ ಗಾಣತಿತ್ತಿನಂತೆ ಗಂಡ ಹೆಂಡತಿ ಇಬ್ಬರು ದುಡಿಯುತ್ತಿದ್ದರು. ಆದರೆ 6ಕ್ಕೇರದ 3ಕ್ಕಿಳಿಯದ ಜೀವನ ಅವರದು. ವಠಾರ ಅಂದ ಮೇಲೆ ಕೇಳಬೇಕೆ, ನಾನಾ ತರಹದ ಜನರು ಇರುತ್ತಾರೆ. ಅಸೂಯೆ, ಹೊಟ್ಟೆ ಕಿಚ್ಚು, ನೀರಿಗಾಗಿ ಜಗಳ, ಒಳಮುನಿಸು, ಆ ಮನೆಯಿಂದ ಈ ಮನೆಗೆ, ಈ ಮನೆಯಿಂದ ಆ ಮನೆಗೆ ತಂದಿಡುವ ಜನರು ಕೂಡ ಇರುತ್ತಾರೆ. ತಮ್ಮ ತಟ್ಟೆಯಲ್ಲಿ ಹೆಗ್ಗಣನೇ ಬಿದ್ದಿದ್ದರೂ ಬೇರೆಯವರ ತಟ್ಟೆಯಲ್ಲಿ ನೊಣ ಬಿದ್ದಿತಂತೆ ಅಂತ ಹೇಳುವವರು ಅವರು. ಅವನು ಹಂಗೆ, ಇವಳು ಹಿಂಗೆ ಅಂತ. ಈ ಪದ್ಮ ಅವಳು ಯಾರನ್ನೋ ಲವ್ ಮಾಡಿ ಹೋದಳಂತೆ ಕಣ್ರಿ. ಆ ಬ್ರಾಹ್ಮಣ ಮನೆಯವರ ಹುಡುಗ ಬೇರೆ ಜಾತಿ ಹುಡುಗನ ಮದುವೆ ಆಗಿದ್ದಾನಂತೆ ಕಣ್ರಿ. ಹೀಗೆ ವಠಾರದಲ್ಲಿ ಹೆಣ್ಣು ಮಕ್ಕಳು ಕೆಲಸ ಎಲ್ಲ ಮುಗಿಸಿ ಊರು, ಕೇರೆ, ದೇಶ, ರಾಜ್ಯ, ವಿದೇಶದ ರಾಜಕೀಯದ ಬಗ್ಗೆ ಕೂಡ ಮಾತನಾಡುತ್ತಿದ್ದರು. ಒಡವೆ, ಬಟ್ಟೆ, ವಸ್ತ್ರ, ಮಕ್ಕಳ ವಿದ್ಯಾಭ್ಯಾಸ, ಸ್ಕೂಲಿನಲ್ಲಿ ಮಾಡುವ ಪಾಠದ ಬಗ್ಗೆ, ಟೀಚರ್ ಬಗ್ಗೆ ಒಂದ ಎರಡ ವಿಷಯ ಹೆಣ್ಣು ಮಕ್ಕಳು ಮಾತನಾಡಲು ಶುರು ಮಾಡೋದಷ್ಟೇ ಗೊತ್ತು. ಕೆಲವೊಮ್ಮೆ ಎಲ್ಲಿಂದ ಎಲ್ಲಿಗೋ ವಿಷಯ ಹೋಗಿ ಮುನಿಸು ಜಗಳದವರೆಗೂ ಹೋಗುತ್ತಿದ್ದು. ಆಗ ಪದ್ಮರವರೇ ಎಲ್ಲರಿಗೂ ಸಮಾಧಾನ ಮಾಡುತ್ತಿದ್ದರು. ಕೆಲವೊಮ್ಮೆ ಮುನಿಸು 2-3 ದಿನದವರೆಗೂ ಇರುತ್ತಿತ್ತು. ಯಾರೂ ಪದ್ಮರವರ ಮನೆಯ ಹತ್ತಿರ ಸೇರುತ್ತಿರಲಿಲ್ಲ. ಯಾರೂ ಕೂಡ ಮಾತನಾಡುತ್ತಿರಲಿಲ್ಲ. ನಂತರ ಮತ್ತೆ ಎಲ್ಲ ಮರೆತು ಬಂದು ಪದ್ಮರವರ ಮನೆಯ ಹತ್ತಿರವೇ ಕುಳಿತು ಮಾತನಾಡುತ್ತಿದ್ದರು. ಪದ್ಮ ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ, ಸಾಂಬಾರು ಪುಡಿ ಅದು ಇದು ಅಂತ ಮಾಡುತ್ತಾ ಅವರ ಮಾತಿಗೆಲ್ಲ ಕಿವಿಯಾಗುತ್ತಿದ್ದರೆ ವಿನಃ ಯಾರ ಬಗ್ಗೆಯೂ ಏನೂ ಮಾತನಾಡುತ್ತಿರಲಿಲ್ಲ. ಏನ್ರಿ ಪದ್ಮ, ನಿಮಗೆ ಜಂಬ ಕಣ್ರಿ, ಇಷ್ಟೆಲ್ಲ ನಾವು ಮಾತಾಡ್ತಿದ್ರು ನೀವು ಮಾತ್ರ ಏನೂ ಹೇಳೋದೇ ಇಲ್ಲಪ್ಪ ಅಂದರೂ ಕೂಡ ಪದ್ಮರವರ ಉತ್ತರ ಸುಮ್ಮನೆ ನಕ್ಕು ಸುಮ್ಮನಾಗುತ್ತಿದ್ದರು. ಪದ್ಮ ಹೆಚ್ಚು ಮಾತಾಡಲ್ಲ ಅಂತ ಗೊತ್ತಿದ್ದವರು ಯಾರೂ ಏನೂ ಹೇಳುತ್ತಿರಲಿಲ್ಲ. ಬೇಸರ ಕೂಡ ಮಾಡಿಕೊಳ್ಳುತ್ತಿರಲಿಲ್ಲ. ಅವರು ಮಾತನಾಡೋಲ್ಲ ಅಂತ ಅವರ ವಠಾರದ ಹೆಂಗಸರು ಪದ್ಮರವರ ಮನೆಯ ಹತ್ತಿರ ಬರದೇ ಕೂಡ ಇರುತ್ತಿರಲಿಲ್ಲ. ಬೆಳಿಗ್ಗೆ ತಿಂಡಿ ತಿಂದು ಬಂದರೆ ಒಮ್ಮೊಮ್ಮೆ ಮಧ್ಯಾಹ್ನ ಹೋಗುತ್ತಿದ್ದರು. ಇಲ್ಲ ಅಂದರೆ ಸಂಜೆಯವರೆಗೂ ಪದ್ಮರವರ ಮನೆಯ ಹತ್ತಿರವೇ ಇರುತ್ತಿದ್ದರು. ಪದ್ಮರವರ ನಗುಮುಖವೊಂದೇ ಸಾಕು ತಮ್ಮತ್ತ ಎಲ್ಲರನ್ನೂ ಸೆಳೆಯಲು. ಮಾತು ಬೇಕೆಂದೇನಿಲ್ಲ. ಹೆಚ್ಚು ಮಾತನಾಡುತ್ತಿದ್ದರೂ ಪದ್ಮರವರು ಬೇರೆಯವರ ಕಷ್ಟಕ್ಕೆ ಬೇಗ ಸ್ಪಂದಿಸುತ್ತಿದ್ದರು. ಯಾರ ಬಳಿಯೂ ಜಗಳವಾಡುತ್ತಿರಲಿಲ್ಲ. ಜಗಳವಿರಲಿ, ಗಟ್ಟಿಯಾಗಿ ಮಾತು ಕೂಡ ಆಡುತ್ತಿರಲಿಲ್ಲ. ಅವರಾಯಿತು, ಅವರ ಕೆಲಸವಾಯಿತು ಅಷ್ಟೇ. ಪದ್ಮರವರ ಜೀವನದಲ್ಲಿ ಯಾವ ಬದಲಾವಣೆಯೂ ಇಲ್ಲ. ವಠಾರಕ್ಕೆ ಬಂದಾಗ ಇದ್ದ ಓನರ್ ಕೂಡ ಈಗ ಬದುಕಿಲ್ಲ. ಈಗ ವಠಾರದ ಉಸ್ತುವಾರಿ ಅವರ ಮಗನದು. ಅಪ್ಪನಂತೆ ಮಗನಿಗೆ ಉದಾರ ಮನಸ್ಸಿಲ್ಲ. ಹಾಗಾಗಿ ಓನರ್ ಯಾವಾಗಲೂ ಸಿಡಿಮಿಡಿ ಮಾಡ್ತಾನೆ. ಸಣ್ಣ ಪುಟ್ಟ ವಿಷಯಕ್ಕೂ ಕಿರಿಕಿರಿ ಮಾಡ್ತಾನೆ. ವಠಾರದ ಓನರ್ ವಠಾರನ ಕೆಡವಿ ದೊಡ್ಡ ಅಪಾರ್ಟ್ಮೆಂಟ್ ಅಥವಾ ಮದುವೆ ಮಂಟಪ ಕಟ್ಟಬೇಕು ಅಂತ ಹೇಳುತ್ತಿದ್ದಾನೆ. ಯಾವಾಗ ನಮ್ಮನ್ನೆಲ್ಲ ಮನೆ ಖಾಲಿ ಮಾಡಿ ಅಂತ ಹೇಳಿ ಸಾಮಾನೆಲ್ಲ ಹೊರಗೆ ಹಾಕುತ್ತಾನೋ ಗೊತ್ತಿಲ್ಲ. ಅಷ್ಟರಲ್ಲಿ ತಮ್ಮದೇ ಸ್ವಂತ ಮನೆ ಮಾಡಿಕೊಳ್ಳುವಂತೆ ಆಶೀರ್ವಾದ ಮಾಡಪ್ಪ ಶಿವಪ್ಪ ಅಂತ ಪ್ರತಿನಿತ್ಯ ಬೇಡಿಕೊಳ್ಳುತ್ತಿದ್ದರು ಪದ್ಮ. ಹೀಗಿರುವ ಸಾಲದ ದುಡ್ಡು ಹೊಂದಿಸುವುದೇ ಕಷ್ಟ. ಅಂಥದ್ರಲ್ಲಿ ಬೇರೆ ಮನೆಗೆ ಅಡ್ವಾನ್ಸ್ ಕೊಟ್ಟು ಜಾಸ್ತಿ ಬಾಡಿಗೆ ಕೊಡುವುದಕ್ಕೆ ನಮ್ಮಿಂದ ಆಗುತ್ತಾ? ಅದಕ್ಕೆ ಆದಷ್ಟು ಬೇಗ ನಮ್ಮದೇ ಸ್ವಂತ ಮನೆಯ ಆಸೆ ನೆರವೇರಿಸು ತಂದೆ ಅಂತ ತಮ್ಮದೇ ಯೋಚನೆಯಲ್ಲಿ ಕಳೆದು ಹೋಗಿದ್ದ.
1 ವರ್ಷಕ್ಕೊಮ್ಮೆ ಜಾಸ್ತಿ ಆಗಿ ಸಿಂಗಲ್ ಬೆಡ್ರೂಮ್ನ ಮನೆಗೆ ಈಗ 8,000 ಬಾಡಿಗೆ ಕೊಡುತ್ತಿದ್ದೇವೆ. ಮೊಟ್ಟ ಮೊದಲು ಈ ವಠಾರಕ್ಕೆ ಬಂದಾಗ ಆತ್ಮೀಯ ಗೆಳೆಯರಾಗಿದ್ದ ಗಿರಿಧರ್, ನಿರ್ಮಲಾ, ಚಂದ್ರಣ್ಣ, ಮಂಜುಳಾ ಕೂಡ ವಠಾರದಲ್ಲೇ ಇದ್ದರು. ಈಗ ಇದೇ ಊರಿನಲ್ಲಿ ಸ್ವಂತ ಮನೆ ಕಟ್ಟಿಕೊಂಡು ಹೋಗಿದ್ದಾರೆ. ಆದರೆ ಇಂದಿಗೂ ನಮ್ಮ ಸ್ನೇಹ ಹಾಗೇ ಇದೆ. ರೇಷನ್ನು, ಕರೆಂಟು, ಹಾಲು, ತರಕಾರಿ, ಮನೆಗೆ ಬರುವ ಹೋಗುವ ನೆಂಟರ ನಿಷ್ಠರ ಖರ್ಚು, ಮಕ್ಕಳ ವಿದ್ಯಾಭ್ಯಾಸದ ಖರ್ಚು, ಕಾಯಿಲೆ, ಆಸ್ಪತ್ರೆ ಖರ್ಚು, ಅದು ಇದು ಅಂತ ಎಲ್ಲ ಹೋಗಿ ತಿಂಗಳ ಕೊನೆಗೆ ಖಾಲಿ ಕೈಯಾಗಿರುತ್ತದೆ. ಪದ್ಮಾ ಗೃಹಿಣಿಯಾದರೂ ತಕ್ಕ ಮಟ್ಟಿಗೆ ಬುದ್ಧಿವಂತೆ ಕೂಡ. ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿದರು. ಗಂಡನಿಗೂ ಕೂಡ ಹೊರೆಯಾಗದಂತೆ ಮನೆಯನ್ನು ನಡೆಸಿಕೊಂಡು ಹೋಗುವ ಸದ್ಗೃಹಿಣಿ. ಪ್ರತಿನಿತ್ಯ ನಿರಂಜನ್ಗೆ ಕಾಫಿ ಕೊಟ್ಟು ತಮ್ಮ ಕನಸಿನ ಮನೆಯ ಬಗ್ಗೆ ಮಾತನಾಡುತ್ತಿದ್ದರು ಪದ್ಮಾ. ಅವನು ಕೂಡ ಕೋಪ ಮಾಡಿಕೊಳ್ಳದೆ, ಅಮ್ಮ, ಈಗಿರುವ ಸಾಲ ಎಲ್ಲ ತೀರಲಿ. ಪ್ರಶಾಂತ್ ಕೂಡ ಡಿಗ್ರಿ ಮುಗಿದ ಮೇಲೆ ಕೆಲಸಕ್ಕೆ ಹೋಗ್ತಾನೆ. ಆಮೇಲೆ ನಿನ್ನ ಆಸೆಯಂತೆ ನಿನ್ನ ಕನಸಿನ ಮನೆ ಕಟ್ಟೋಣ ಅಂತ ಶಾಂತಚಿತ್ತದಿಂದಲೇ ಪ್ರತಿನಿತ್ಯ ಹೇಳುತ್ತಿದ್ದ. ಈಗ ನನಗೆ ಬರುತ್ತಿರುವ ಸಂಬಳ, ಅಪ್ಪನ ಅಂಗಡಿ ದುಡಿಮೆಯಲ್ಲಿ ಮನೆ ನಡೆಸುವುದೇ ಕಷ್ಟ. ಅಂಥದ್ರಲ್ಲಿ ಕೈಯಲ್ಲಿ ಒಂದು ಚೂರು ದುಡ್ಡು ಇಲ್ಲದೆ ಹೇಗಮ್ಮ ಮನೆ ಕಟ್ಟುವುದು? ನಮ್ಮದು ಅಂತ ಇದ್ದ ಒಂದು ಚೂರು ಪಾರು ಜಾಗವನ್ನು ಕೂಡ ಸಿಂಧು ಮದುವೆ ಸಮಯದಲ್ಲಿ ಮಾರಿಬಿಟ್ಟಿದ್ದೀವಿ. ಈಗ ನಮ್ಮದು ಅಂತ ಚೂರು ಜಾಗ ಅಥವಾ ಭೂಮಿ ಕೂಡ ಇಲ್ಲ. ನನಗೆ ಬುದ್ಧಿ ಬಂದಾಗಲಿಂದ ನೀವು ಪ್ರತಿನಿತ್ಯ ಕಾಫಿ ಕೊಟ್ಟು ಅದೇ ಮಾತನ್ನೇ ಹೇಳುತ್ತಿದ್ದೀರ. ನನ್ನ ಆಸೆ ಕೂಡ ಅದೇ ಅಮ್ಮ, ನಿಮ್ಮ ಕನಸನ್ನು ನನಸಾಗಿಸುವುದು. ನೋಡೋಣ, ಆ ದೇವರು ಯಾವಾಗ ನಿಮ್ಮ ಆಸೆಯಂತೆ ಸ್ವಂತ ಮನೆಯಾಗಲಿ ಅಂತ ಆ ದೇವರು ಯಾವಾಗ ಆಶೀರ್ವಾದ ಮಾಡ್ತಾನೆ ಅಂತ ನಾನು ಕೂಡ ಕಾಯುತ್ತಿದ್ದೇನೆ. ಆದರೂ ಇನ್ನೊಂದು 2 ವರ್ಷ ಕಾಯಮ್ಮ. ಈಗಿನ್ನು ಅಕ್ಕನ ಮದುವೆ, ಬಾಣಂತನಿಗೆ ಮತ್ತು ಹುಡುಗರ ಓದಿನ ಖರ್ಚು, ಮನೆಯ ಖರ್ಚು ಎಲ್ಲದಕ್ಕೂ ಸಾಲ ಮಾಡಿದೆ. ಅದನ್ನು ತೀರಿಸುವುದಕ್ಕೆ ಅಪ್ಪನ ದುಡ್ಡು ಮತ್ತು ನನ್ನ ಸಂಬಳ ದುಡ್ಡು ಎಲ್ಲ ಸೇರಿದ್ರು ಕೂಡ ಸಾಲ ಕಟ್ಟಿ ಮನೆ ಬಾಡಿಗೆ ಕಟ್ಟಿ ತಿಂಗಳ ಮಧ್ಯದಲ್ಲೇ ಎಲ್ಲ ದುಡ್ಡು ಖಾಲಿಯಾಗಿರುತ್ತದೆ. ಅಂಥದ್ರಲ್ಲಿ ಬೆಂಗಳೂರಿನಲ್ಲಿ ಸೈಟ್ ತಗೊಂಡು ಮನೆ ಕಟ್ಟೋದು ಅಷ್ಟೊಂದು ಸುಲಭನೇನಮ್ಮ? ಆದರೆ ಸ್ವಲ್ಪ ದಿನ ಕಾಯಿರಿ, ನಿಮ್ಮ ಆಸೆನ ಖಂಡಿತವಾಗಿ ಈಡೇರಿಸೋಣ. ಶಿಲ್ಪ ಕೂಡ ಚೆನ್ನಾಗಿ ಓದುವ ಹುಡುಗಿ, ಅವಳು ಚೆನ್ನಾಗಿ ಓದಲಿ. ಸಿಂಧುಗೆ ಮಾಡಿದಂತೆ ಅವಸರವಾಗಿ ಮದುವೆ ಮಾಡುವುದು ಬೇಡ. ಇನ್ನು ಅವಳ ಮದುವೆಗೆ ಕೂಡ ಸ್ವಲ್ಪ ದುಡ್ಡು ಕೂಡಿಡಬೇಕು ಅಲ್ವಾ ಅಮ್ಮ ಅಂತ ತನ್ನ ಅಮ್ಮನಿಗೆ ಸಮಾಧಾನದ ಮಾತಾಡಿ, ನನಗೆ ಟೈಮ್ ಆಗುತ್ತೆ ಕೆಲಸಕ್ಕೆ ಅಂತ ಹೇಳಿ ಕೆಲಸಕ್ಕೆ ರೆಡಿಯಾಗಲು ಹೋಗುತ್ತಾನೆ. ಪದ್ಮಾ ಕೂಡ ನಿರಂಜನ್ ಹೇಳಿದ್ದು ಸರಿ, ಸಿಂಧುಗೆ ಅವಸರವಾಗಿ ಮದುವೆ ಮಾಡಿಬಿಟ್ವಿ. ಶಿಲ್ಪ ಆದರೂ ಚೆನ್ನಾಗಿ ಓದಲಿ ಅಂತ ತಮ್ಮ ದೊಡ್ಡ ಮಗಳ ಬಗ್ಗೆ ಯೋಚಿಸುತ್ತಾರೆ. ಗಂಡನ ಅಲ್ಪ ಆದಾಯ ಮತ್ತು ತಮ್ಮ ಆದಾಯ ಇದರಲ್ಲೇ ಮನೆಯನ್ನು ಸರಿದೂಗಿಸಿಕೊಂಡು ಹೋಗುತ್ತಿದ್ದರು. ಊರಿಗೆ ಅಂದರೆ ರಾಜಣ್ಣನವರ ಚಿಕ್ಕಮ್ಮ ತಂಗಿಯರು ಎಲ್ಲ ಹಳ್ಳಿಯಲ್ಲೇ ಇದ್ದಿದ್ದು. ಅಲ್ಲಿಗೂ ಕೂಡ ಉಳಿತಾಯದ ಹಣವನ್ನು ಕೂಡಿಟ್ಟು ಕಳಿಸಬೇಕಿತ್ತು. ಎಲ್ಲವನ್ನೂ ಸಮರ್ಪಕವಾಗಿ ನಿಭಾಯಿಸಿಕೊಂಡು ಹೋಗುತ್ತಿದ್ದರು ಪದ್ಮಾ. ಗಂಡನಿಗೆ ಯಾವುದಕ್ಕೂ ಒತ್ತಡ ಹೇರದೆ ಅಚ್ಚುಕಟ್ಟಾಗಿ ಅನ್ಯೋನ್ಯವಾಗಿ ಸಂಸಾರ ಸಾಗಿಸುತ್ತಿದ್ದರು. ದುಡ್ಡಿಗೆ ಕೊರತೆ ಇತ್ತೇ ವಿನಃ ಪ್ರೀತಿಗಲ್ಲ. ಮುಂದುವರಿದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಇಂಥ ನಿಮ್ಮ ಪ್ರೀತಿಯ ಅಭಿಮಾನಿ. ಸ್ಟೇ ಟ್ಯೂನ್ಡ್. ರೇಖಾ ಸ್ಟೋರಿ ಟೈಮ್ ಕೇಳಿ ಆನಂದಿಸಿ, ಪ್ರೋತ್ಸಾಹಿಸಿ. ತಪ್ಪದೇ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ಹಾಗೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.